ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಅಧಿಕಾರ ಹಂಚಿಕೆಯ ವಿಚಾರಕ್ಕೆ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇ ಈಗ ಕಾಂಗ್ರೆಸ್ನಲ್ಲಿ ಕಂಪನ ಕಾರಣವಾಗ್ತಾ ಇದೆ. ಸತೀಶ್ ಉತ್ತರಾಧಿಕಾರಿ ಯತೀಂದ್ರ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಯತೀಂದ್ರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವ್ಯಾರೂ ಕೂಡ ಲೀಡರ್ ಅನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾರನ್ನ ಲೀಡರ್ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನಿಸುತ್ತೆ. ನಾವ್ಯಾರೂ ಕೂಡ ಅದನ್ನು ತೀರ್ಮಾನ ಮಾಡೋದಕ್ಕಾಗಲ್ಲ, ಯತೀಂದ್ರನೂ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಯತೀಂದ್ರ ಅವರು ಸತೀಶ್ ಆಗಬೇಕು ಅಂತ ಹೇಳಿದ್ರ? ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎತ್ತಿರುವಂತಹ ಪ್ರಶ್ನೆ ಇದು. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಪುತ್ರ, ವಿಧಾನ ಪರಿಷತ್ನ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯನವರು ಆಡಿದಂತಹ ಮಾತಿಗೆ ಬೆಳಗಾವಿಯಲ್ಲಿಯೇ ಮತ್ತೊಮ್ಮೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯತೀಂದ್ರ ಅವರ ಹೇಳಿಕೆಯನ್ನ ತಂದೆ ಸಿದ್ದರಾಮಯ್ಯನವರು ಸಮರ್ಥಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಟ್ ಕೆಪಿಸಿಸಿ ನಡೆ, ವರಿಷ್ಠರ ನಡೆ ಕುತೂಹಲ ಕಾರಣವಾಗ್ತಿದೆ. ನೀವು ತಿರುಚಿ ಮಾಡಿದ್ದೀರಿ ಅದನ್ನ. ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಹಿಂದ ಸಂಘಟನೆ ನಾನು ಮಾಡ್ತಾ ಇದ್ದೆ, ಆಮೇಲೆ ಈಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಲೀಡರ್, ಅವರೇ ಲೀಡರ್ ಆಗಬೇಕು ಅಂತ ಹೇಳಿದ್ರ? ಅದು ಲೀಡರ್ ಮಾಡೋದು ಹೈಕಮಾಂಡ್ನವರು. ಯಾರು ಲೀಡರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವರು ಮಾಡೋದು. ನಾವು ಮಾಡಲ್ಲ, ಯತೀಂದ್ರನು ಮಾಡಲ್ಲ, ನಾನು ಮಾಡಲ್ಲ. ಸೈದ್ಧಾಂತಿಕವಾಗಿ ಅಂತ ಅಲ್ಲಿ ಯತೀಂದ್ರ ಅವ್ರು ಹೇಳಲೇ ಇಲ್ಲ. ಅವ್ರು ಹೇಳಿದಿಷ್ಟೇ, ನಮ್ಮ ತಂದೆ ಅವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಸಂಧ್ಯಾಕಾಲದಲ್ಲಿದ್ದಾರೆ. ಅವ್ರ ನಂತರ ವೈಚಾರಿಕತೆ, ಸ್ಪಷ್ಟತೆ ಮತ್ತು ನಾಯಕತ್ವದ ಜವಾಬ್ದಾರಿ ಇವ್ರು ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ದು. ಅದಕ್ಕೆ ಬೇರೆ ಬೇರೆ ಲೇಪನವನ್ನು ಇವ್ರುಗಳು ಕೊಡ್ತಾರದು. ಬಿಹಾರ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಮುಖ್ಯಮಂತ್ರಿಗಳು ಅಲ್ಲಿ ಸಹಜವಾಗಿ ಚರ್ಚೆ ಮಾಡ್ತಾರೆ ಅನ್ನೋದ್ರ ಮಾಹಿತಿ. ಹೈಕಮಾಂಡ್ ಒಪ್ಪಿದ್ರೆ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆ ಇದೆ. ನವೆಂಬರ್ 20ಕ್ಕೆ 2.5 ವರ್ಷವನ್ನು ಸರ್ಕಾರ ಪೂರೈಸಲಿದೆ. ಸೊ ಇದೇನಾ ನವೆಂಬರ್ ಕ್ರಾಂತಿ ಎಲ್ಲರೂ ಹೇಳ್ತಾ ಇದ್ದಿದ್ದು, ಏನೋ ಆಗ್ಬಿಡುತ್ತೆ ದೊಡ್ಡ ಚೇಂಜಸ್ಸು ಅಂತ ಅಂತಿದ್ರು. ಬಟ್ ಈಗ ಸದ್ಯಕ್ಕೆ ಈಗ ಅಕ್ಟೋಬರ್ ಮುಗಿತಾ ಬರ್ತಾ ಇದ್ರು ಕೂಡ, ಈಗ ಇನ್ನೇನು ಒಂದು ವಾರದಲ್ಲಿ ಅಕ್ಟೋಬರು ಮುಗಿದು ಹೋಗುತ್ತೆ. ಅಂಥ ದೊಡ್ಡ ಚೇಂಜಸ್ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ವಿಪರೀತವಾಗಿ ತನ್ನ ಎನರ್ಜಿನ ಎಲ್ಲಿ ಇನ್ವೆಸ್ಟ್ ಮಾಡಿದೆ ಕೇಳಿದ್ರೆ ಬಿಹಾರ ಎಲೆಕ್ಷನಲ್ಲಿ. ಅವ್ರು ತಲೆನೇ ಕೆಡಿಸ್ಕೊಳ್ತಲ್ಲ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಬಗ್ಗೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಈಗ ದೆಹಲಿ ಪ್ರವಾಸದಲ್ಲಿ ರಾಜಕೀಯ ನಾಯಕರು ಯಾರೇ ಪ್ರೈವೇಟ್ ಇನ್ವೈಟ್ಸ್ ಇದೆ ಅದಕ್ಕೆ ಹೋಗ್ತಿದ್ದೀನಿ ಅಂತ ಅಂದರೂ ಕೂಡ ರಾಜಕಾರಣ ಮಾಡೇ ಮಾಡ್ತಾರೆ. ಸೊ ಸಂಪುಟ ಪುನರ್ರಚನೆ ಅನ್ನುವಂತಹ ಆಸಕ್ತಿ ಸಿಎಂ ಸಿದ್ದರಾಮಯ್ಯ ಅವ್ರದ್ದೇನಿದೆ ಅದಕ್ಕೆ ಹೇಗೆ ಒಪ್ಪಿಸ್ಕೊಂಡು ಬರ್ತಾರೆ? ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಅವ್ರು ಸಂಪುಟ ಪುನರ್ರಚನೆ ಅಂತ ಅಂದಾಗ ಆಲ್ಮೋಸ್ಟ್ ಒಂದು 13 ಜನ ಫ್ರೆಶ್ ಫೇಸ್ ತಂದಿದ್ರು, 14 ಜನ ಮಿನಿಸ್ಟರ್ಸ್ನ ಡ್ರಾಪ್ ಮಾಡಿದ್ರು. ಈ ಸಲ ಅಂಥದ್ದೊಂದು ಮೇಜರ್ ಸರ್ಜರಿ ಆಗ್ಬೋದಾ? ಏನು ಮಾಹಿತಿ ಇದೆ? ಹೌದು ಮಮತಾ, ಪ್ರಮುಖವಾಗಿ ಏನಂತಂದ್ರೆ ಮಮತಾ, ನಿನ್ನೆ ಚಿಕ್ಕೋಡಿ ಭಾಗದಲ್ಲಿ ಇರ್ತಕ್ಕಂಥ ಏನು ಮಾತುಕತೆ ನಡೆದರು, ರಾಯಬಾಗ ಕ್ಷೇತ್ರದಲ್ಲಿ ಏನು ಮಾತುಕತೆ ಆಗಿತ್ತು ಅದನ್ನ ಕಂಟಿನ್ಯೂ ಆಗಿ ಕಿತ್ತೂರಿನಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಏನಂತಂದ್ರೆ, ನಾನು 14ನೇ ತಾರೀಕಿಗೆ ಅಂದ್ರೆ ನವೆಂಬರ್ 14 ತಾರೀಕಿಗೆ ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಇದೆ, ಅದಕ್ಕೆ ನಾನು ಹೊರಟಿದ್ದೀನಿ ಡೆಲ್ಲಿಗೆ. ಜೊತೆಗೆ ಏನಂತಾರೆ, ನಾನು ಹೋದಾಗ ಹೈಕಮಾಂಡ್ ಜೊತೆ ಮಾತಾಡಿ ಈ ವಿಚಾರವನ್ನ ಸ್ಪಷ್ಟ ಮಾಡ್ಕೊಂಡ್ ಬರ್ತೀನಿ. ಯಾಕೆ ಅಂತಂದ್ರೆ ಕಳೆದ 4 ತಿಂಗಳ ಹಿಂದೆ ಅಷ್ಟೇ ನನಗೆ ಏನು ಸಂಪುಟ ವಿಸ್ತರಣೆ ಮಾಡಬೇಕು ಹಾಗೆ ಅಂತ ಹೈಕಮಾಂಡ್ ಹೇಳಿದ್ರು. ಆ ಸಮಯದಲ್ಲಿ ನಾನೇನು ಹೇಳಿದೆ ಅಂತ, ಇಲ್ಲ 2 ವರ್ಷ ಪೂರ್ಣ ಆಗಲಿ, ಅದಾದ ನಂತರ ಮಾಡುವ ಸರ್ ಅಂತ ಹೇಳಿದ್ದೆ. ಹೀಗಾಗಿ ಈ ಎಲ್ಲ ವಿಚಾರ ಇಟ್ಟುಕೊಂಡು 14 ಮತ್ತು 15ನೇ ತಾರೀಕು ನನಗೆ ಡೆಲ್ಲಿ ಟೂರ್ ಇರೋದ್ರಿಂದ ಅಲ್ಲಿ ಡಿಟೇಲ್ ಆಗಿ ಮಾತಾಡಿ ಬರ್ತೀನಿ. ಮತ್ತೆ ಪ್ರತಿ ಸರಿ ಹೋದಾಗ ಕೂಡ ನಾನು ಹೈಕಮಾಂಡನ್ನು ಭೇಟಿ ಆಗ್ತೀನಿ ಅನ್ನೋ ವಿಚಾರನ ಕೂಡ ಸಿದ್ದರಾಮಯ್ಯ ತಿಳಿಸಿರುವಂಥದ್ದು. ಮತ್ತೆ ಇದೇ ವಿಚಾರದಲ್ಲಿ ಬಹಳಷ್ಟು ಏನು ಡಿಸ್ಕಷನ್ ಆಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ದು ಕೂಡ ನೀವು ತಿರುಚಿ ಬರೆದಿದ್ರಿ, ಅವರು ಆ ಥರ ಹೇಳಿಲ್ಲ ಅಂತ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.